ಕಾರ್ಯಕ್ರಮ ಬಂದಿಲ್ಲ ಹೇಳುತ್ತಾರೆ. ಹಾಗಾದ್ರೆ ಬಿತ್ತನೆ ಮಾಡಿದ ನಂತರ ನೀಡುತ್ತೀರಾ? ಇದರಿಂದ ರೈತರಿಗೆ ತೊಂದರೆ ಆಗುತ್ತಿಲ್ಲವೇ? ರೈತರ ಹಿತದೃಷ್ಟಿಯಿಂದ ಹಂಗಾಮ ಪ್ರಾರಂಭಕ್ಕೆ ಮುನ್ನ ಸಾಕಷ್ಟು ಪ್ರಮಾಣದಲ್ಲಿ ರೈತರ ಬೇಡಿಕೆಗೆ ಅನುಸಾರವಾಗಿ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ, ಕೃಷಿ ಯಂತ್ರೋಪಕರಣಗಳನ್ನು ವಿತರಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು. ಕೃಷಿ ಯಂತ್ರಧಾರಿ ಸೇವಾ ಕೇಂದ್ರಗಳ ಸುಧಾರಣೆ, ಕಸ್ಟಮರ್ ಹೈರಿಂಗ್ ಸೆಂಟರ್ಸ್. ಇದೇ ಸದನದಲ್ಲಿ ನಾನು ಹಿಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅನುಕೂಲವಾಗಿದ್ದು, ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ನೀಡಲು ಕೃಷಿ ಯಂತ್ರಧಾರಿ ಸೇವಾ ಕೇಂದ್ರಗಳ ಅಗತ್ಯದ ಬಗ್ಗೆ ಸದನದ ಗಮನ ಸೆಳೆದಿದೆ. ಅಧ್ಯಕ್ಷರೇ, ಅಂದಿನ ಕೃಷಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಕೃಷಿ ಯಂತ್ರಧಾರಿ ಸೇವಾ ಕೇಂದ್ರಗಳನ್ನು, ಕಸ್ಟಮರ್ ಹೈರಿಂಗ್ ಸೆಂಟರ್ ತೆರೆಯಲು ಹೆಚ್ಚಿನ ಮುತುವರ್ಜಿ ವಹಿಸಿದರು. ನಿಜಕ್ಕೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಆದರೆ ಇಂದು ಸೇವಾ ಕೇಂದ್ರಗಳು ನಿರುಪಯುಕ್ತವಾಗಿದ್ದು ಹಲವಾರು ಕಡೆ ಬಾಗಿಲು ಮುಚ್ಚಿರುವುದನ್ನು ಗಮನಿಸಿದ್ದೇನೆ. ರಾಜ್ಯದಲ್ಲಿ ಸುಮಾರು 750 ಈ ಕೃಷಿ ಯಂತ್ರಧಾರಿ ಸೇವಾ ಕೇಂದ್ರಗಳು ತೆರೆದಿದ್ದು, ಪ್ರತಿ ಸೇವಾ ಕೇಂದ್ರದಲ್ಲೂ ಕೃಷಿ ಉಪಕರಣ ಖರೀದಿಸಲು 50 ರಿಂದ 75 ಲಕ್ಷ ಸಹಾಯಧನ ನೀಡುತ್ತಿದ್ದರು. 375 ಕೋಟಿ ಅದಕ್ಕೋಸ್ಕರ ಖರ್ಚು ಮಾಡಿದ್ರು ಅಧ್ಯಕ್ಷರೇ. ಆದರೆ ಈಗ ಅಧ್ಯಕ್ಷರೇ, ಕೃಷಿ ಯಂತ್ರಧಾರಿಗಳು ಬಾಗಿಲು ಮುಚ್ಚಿದಾವೆ, ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಆದರೆ ಇದರಿಂದ ರೈತರ ಉಪಯೋಗ ಬರ್ತಾ ಇಲ್ಲ ಅಧ್ಯಕ್ಷರೇ. ಕೃಷಿ ಯಂತ್ರೋಪಕರಣ ಲಭ್ಯವಿಲ್ಲ, ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿದ್ದಾವೆ. ಕೃಷಿ ಸಚಿವರು ಕೇಂದ್ರಗಳನ್ನು ಸಕ್ರಿಯವಾಗಿ ಪುನಶ್ಚೇತನಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಕೇಂದ್ರಗಳ ನಿರ್ವಹಣೆಯನ್ನು ಸ್ತ್ರೀ ಶಕ್ತಿ ಸಂಘ ಅಥವಾ ನಿರುದ್ಯೋಗಿ ಯುವಕರಿಗೆ ನೀಡಿ ಪ್ರೋತ್ಸಾಹಿಸಿ ಡಿಪ್ಲೊಮಾ ಪಡೆದ ಯುವಕರಿಗೆ ರೈತರನ್ನು ಬಳಸಿಕೊಳ್ಳಬಹುದಾಗಿದೆ ಅಧ್ಯಕ್ಷರೇ. ಮತ್ತೊಂದು, ಕೃಷಿ ಯಂತ್ರಧಾರಿ ಕೇಂದ್ರಕ್ಕೆ ಬದಲಾಗಿ ರೈತ ಕೇಂದ್ರ ಸಂಪರ್ಕಗಳಲ್ಲಿ ತರಬೇಕು. ಉದಾಹರಣೆಗೆ ಅಧ್ಯಕ್ಷ, ನಗರ ಪ್ರದೇಶಗಳಲ್ಲಿ ಓಲಾ, ಉಬರ್ ಸಂಸ್ಥೆಗಳು ಬಾಡಿಗೆ ವಾಹನಗಳು ಓದಿಸುವ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹೊಂದಿರುವ ಕೃಷಿ ಯಂತ್ರಗಳ ಒಡೆತನ ಹೊಂದಿರುವವರನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡು ಪ್ರತ್ಯೇಕ ಆ್ಯಪ್ಗಳ ಮೂಲಕ ಅವಶ್ಯಕತೆ ಇರುವ ರೈತರಿಗೆ ದೊರೆಯುವಂತೆ ಮಾಡಿದಲ್ಲಿ ಕೃಷಿ ಯಂತ್ರೋಪಕರಣವನ್ನು ರೈತರಿಗೂ ಸಹ ಹೆಚ್ಚಾಗಿ ಉದ್ಯೋಗ ಅವಕಾಶಗಳು ಸಿಗುವಂತಾಗುತ್ತೆ ಅಧ್ಯಕ್ಷರೇ. ರೈತ ಸಂಪರ್ಕ ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿ ಇದ್ರೂ ಸಹ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಯಂತ್ರೋಪಕರಣಗಳನ್ನು ನೋಂದಣಿ ಮಾಡಿಕೊಂಡು ಸ್ಥಳೀಯವಾಗಿ ಉಪಯೋಗಿಸಲು ಅನುವು ಮಾಡಿಕೊಡಬಹುದು. ಇದರಿಂದಾಗಿ ಸರ್ಕಾರಕ್ಕೆ ಹೆಚ್ಚಿನ ಹೊಣೆಯಾಗುವುದಿಲ್ಲ. ಆ ಭಾಗದಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಓನರ್ಗಳಿರ್ಬೋದು, ಬೇರೆ ಬೇರೆ ಕಳೆ ಕೀಳ್ತಕ್ಕಂಥದ್ದು, ನಾಟಿ ಮಾಡ್ತಕ್ಕಂಥದ್ದು, ಕೊಯ್ಲು ಕುಯ್ತಕ್ಕಂಥ ಯಂತ್ರಗಳಿದ್ದಾವೆ. ಅವೆಲ್ಲವನ್ನು ಕೂಡ ಅವರು ಕ್ರೋಢೀಕರಿಸಿಕೊಂಡು ದೂರವಾಣಿ ಮೂಲಕ ಸಂಪರ್ಕಿಸಿ ಸಹಾಯ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬಹುದು. ಅಧ್ಯಕ್ಷರೇ, ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನ ಕೊಡ್ತಾ ಇಲ್ಲ. ಹಿಂದೆ ವ್ಯವಸಾಯ ಮಾಡ್ತಿದ್ದ ರೈತರು ತಮ್ಮ ಜಮೀನು ಜಾನುವಾರು, ಕೃಷಿ ಕಾರ್ಮಿಕರನ್ನು ಬಳಸುತ್ತಿದ್ದರು. ಇತ್ತೀಚಿನ ದಿನ ಜಾನುವಾರು ನಿರ್ವಹಣೆಗೆ ಕಷ್ಟವಾಗಿದ್ದು ಕೃಷಿ ಕಾರ್ಮಿಕರ ಅಲಭ್ಯತೆಯಿಂದಾಗಿ ಬಹುತೇಕ ರೈತರು ಇಂದು ಕೃಷಿ ಯಂತ್ರೋಪಕರಣ ಬಳಕೆಗೆ ಮುಂದಾಗುತ್ತಿದ್ದಾರೆ. 80% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಸರ್ಕಾರದ ಸಹಾಯಧನದ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಸರ್ಕಾರದಿಂದ ಸಾಕಷ್ಟು ಸಹಾಯಧನ ದೊರೆಯುತ್ತಿಲ್ಲ. ಪ್ರತಿ ವರ್ಷ ಸರ್ಕಾರದ ಸಹಾಯಧನ ಹೆಚ್ಚಾಗಬೇಕೇ ಹೊರತು ಕಡಿಮೆ ಆಗುತ್ತಿದ್ದು ಇದು ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಸರಿ ಇಲ್ಲ. ರಾಜ್ಯ ಸರ್ಕಾರ ಪ್ರತಿ ವರ್ಷ ಯಂತ್ರೋಪಕರಣಗಳಿಗೆ ನೀಡುತ್ತಿರುವ ಸಹಾಯಧನಗಳನ್ನು ಕಡಿಮೆ ಮಾಡುತ್ತಿ ಕೆಳಕಂಡ ಅಂಶಗಳಿಂದ ತಿಳಿಸುತ್ತೇನೆ. ಅಧ್ಯಕ್ಷರೇ, ಯಂತ್ರೋಪಕರಣಕ್ಕೆ 2018-19ರಲ್ಲಿ 197 ಕೋಟಿ ಕೊಟ್ಟಿದ್ರು ಅಧ್ಯಕ್ಷರೇ. 19-20ರಲ್ಲಿ 147 ಕೋಟಿ, 20-21ರಲ್ಲಿ 138, 21-22ರಲ್ಲಿ 170 ಕೋಟಿ, 22-23 117 ಕೋಟಿ, 23-24ರಲ್ಲಿ 173 ಕೋಟಿ, 24-20 150 ಕೋಟಿ. ಈಗ ಇಳಿಸಿದ್ದಾರೆ ಕೆಳಕ್ಕೆ 125 ಕೋಟಿ ರೈತರಿಗೆ ಅವ್ರಿಗೆ ಹೆಚ್ಚೆಚ್ಚು ಕೊಡ್ತಕ್ಕಂಥದ್ದು ಮಾಡಿ. ಕೃಷ್ಣ ಬೈರೇಗೌಡ್ರೆ ಕೃಷಿ ಸಚಿವರಾಗಿದ್ರಿ, ನೀವೆಲ್ಲ ಕಡೆ ತೆರೆದಿದ್ರಿ, ಇವತ್ತು ಮುಚ್ಚೋಗಿದ್ದಾವೆ. ಅದಕ್ಕೆ 125 ಕೋಟಿ ಇಟ್ಟಿದ್ದಾರೆ. ನೀವಾದ್ರೂ ಕೂಡ ಹೇಳ್ಬೇಕು. ಈ ರೀತಿ ಬೇರೆ ರಾಜ್ಯಗಳಲ್ಲಿ ಕೃಷಿ ಯಂತ್ರೋಪಕರಣ ಸಹಾಯಧನವನ್ನು ಉದಾಹರಣೆಗೆ ಗುಜರಾತ್ನಲ್ಲಿ 750 ಕೋಟಿ ಇಟ್ಟಿದ್ದಾರೆ. ಗುಜರಾತ್ನಲ್ಲಿ 25-26ನೇ ಸಾಲಿಗೆ ಯಂತ್ರೋಪಕರಣಗಳ ಸಹಾಯಧನ 750 ಕೋಟಿ, ಮಹಾರಾಷ್ಟ್ರದಲ್ಲಿ 650 ಕೋಟಿ, ನಮ್ಮ ಕರ್ನಾಟಕದಲ್ಲಿ 125 ಕೋಟಿ. ಇತ್ತೀಚಿನ ಸಾವಯವ ಕೃಷಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಅದಕ್ಕೆ ಮಾರುಕಟ್ಟೆಗೂ ಕೂಡ ಅವಕಾಶವನ್ನು ಕೂಡ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ. ಅಧ್ಯಕ್ಷರೇ, ಕೃಷಿ ಅರಣ್ಯ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ, ಪರಿಸರಕ್ಕೂ ಕೂಡ ಪಾತ್ರ ವಹಿಸುತ್ತದೆ. ರೈತನಿಗೆ ಬೇಕಾದ ಯಾವುದೇ ಮರಗಳನ್ನು ಬೆಳೆಸಲು ಮಾರಾಟ ಮಾಡಲು ಮುಕ್ತವಾಗಿರಬೇಕು. ರೈತ ಎಲ್ಲರೂ ಟ್ರೀ ಬೋರ್ಡು, ಗಂಧದ ಮರ
ಎಲ್ಲ ಮರ ಬೆಳಿತಾನೆ ಅಧ್ಯಕ್ಷರೇ, ಅವ್ನು ಸ್ವಂತವಾಗಿ ಮಾರಾಟ ಮಾಡುವಂಗಿಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ ತೆಗೀರಿ, ಹೆಚ್ಚು ಹೆಚ್ಚು ಮರ ಬೆಳೀಲಿ, ಕಾಡು ಬೆಳೀಲಿ, ಮಳೆನೂ ಬರಲಿ, ಪರಿಸರನೂ ಉಳಿಯಲಿ. ಅದು ಸ್ವಾತಂತ್ರ್ಯವಾಗಿ ಅವ್ರ ಸ್ವಂತ ಜಮೀನಲ್ಲಿ ಬೆಳೀತಕ್ಕಂಥ ಮರಗಳಿಗೆ ಅರಣ್ಯ ಇಲಾಖೆ ಅನುಮತಿ ಪಡಿಬೇಕು ಅಂತೇಳಿ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷ. ಈ ನಿಬಂಧನೆಗಳನ್ನ ಸರ್ಕಾರ ಕೈ ಬಿಡಬೇಕು. ಮತ್ತೆ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರ ಸರ್ಕಾರ ರೈತನಿಗೆ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಿಲ್ಸಿದ್ದೀನಿ. ರೈತನಿಗೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತೆ 4,000 ರೂಪಾಯಿನ ಈ ವರ್ಷದ ಕೊಡಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ಅಧ್ಯಕ್ಷರೇ. 7 ಕೃಷಿ ವಿಶ್ವವಿದ್ಯಾಲಯಗಳ 8 ಕೃಷಿ ವಿದ್ಯಾಲಯಗಳಿದ್ದಾವೆ ಅಧ್ಯಕ್ಷರೇ. ಇದೊಂದು ಹೇಳ್ತೀನಿ, ಆಮೇಲೆ ಒಂದು ಹೇಳ್ತೀನಿ ಅಧ್ಯಕ್ಷರೇ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 8 ಕೃಷಿ ಏನ್ ಮಾಡ್ತಾ ಇದ್ದಾವೆ? ಅವು ಸಂಶೋಧನೆ ಮಾಡ್ತಾ ಇದ್ದಾರ, ರೈತರು ಬೇಕಾದಂತ ಕೆಲಸ ಮಾಡ್ತಾ ಇದ್ದಾವ. ಅದಕ್ಕೋಸ್ಕರ ಈ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಕ್ಷರೇ, ಹಿಂದೆ JK ಅರೋರಾ ಕಮಿಟಿ ಒಂದು ಕೊಟ್ಟಿತ್ತು, ಒಂದು ವರದಿನ. ಆ ವರದಿನ ಇದುವರೆಗೂ ಕೂಡ ಏನ್ ಹೇಳಿದ್ರ ಅಂತ ಕೂಡ ಕೊಟ್ಟಿಲ್ಲ. ಈ 8 ಯೂನಿವರ್ಸಿಟಿಗಳಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಬೇಕು. ಸಚಿವರುಗಳು ಸಂಬಂಧಪಟ್ಟ ಹಾರ್ಟಿಕಲ್ಚರ್ ಇರಲಿ, ಅದು ಸಿರಿಕಲ್ಚರ್ ಇರಲಿ,